ಪೊಲೀಸರ ಸೋಗಿನಲ್ಲಿ ಬಂದು ರಾಬರಿ ಮಾಡಿದಂತ ಘಟನೆ ನಡೆದಿದೆ. ವಿದ್ಯಾರಣ್ಯಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಪೊಲೀಸರ ಸೋಗಿನಲ್ಲಿ ಬಂದು ಈ ಗ್ಯಾಂಗ್ ರಾಬರಿ ಮಾಡಿದೆ. 4 ಜನ ಕಳ್ಳರ ಬಂಧನವೂ ಕೂಡ ಆಗಿದೆ. ಮಲ್ಲಿಕಾರ್ಜುನ, ಪ್ರಮೋದ್, ವಿನಯ್, ಋತ್ವಿಕ್ ಬಂಧಿತರಿಂದ ಸುಮಾರು 45,000 ರೂಪಾಯಿ ಹಣವನ್ನ ಕೃತ್ಯಕ್ಕೆ ಬಳಸಿದ ಕಾರನ್ನು ಕೂಡ ಸೀಸ್ ಮಾಡಿದ್ದಾರೆ. ವಿದ್ಯಾರಣ್ಯಪುರ ಪೊಲೀಸರಿಂದ ತನಿಖೆ ಮುಂದುವರೆದಿದೆ. ಇವರು ಪೊಲೀಸರ ಯೂನಿಫಾರ್ಮ್ ಹಾಕೊಂಡು ನಾವೇ ಪೊಲೀಸರು ಅಂತೇಳಿ ಹೇಳಿಕೊಂಡು ಬಂದಿದ್ರು ಖದೀಮ್ರು. ವಿದ್ಯಾರಣ್ಯಪುರ ಪೊಲೀಸರು ಈ 4 ಜನರನ್ನ ಈಗ ಬಂಧನ ಮಾಡಿದ್ದಾರೆ. ಮಲ್ಲಿಕಾರ್ಜುನ್, ಪ್ರಮೋದ್, ವಿನಯ್ ಹಾಗೆ ಋತ್ವಿಕ್ ಈ ಖದೀಮ್ರು ಅಂತೇಳಿ ತಿಳಿದು ಬಂದಿದೆ. ಅವರಿಂದ ಒಂದು ಕಾರು, ಕೃತ್ಯಕ್ಕೆ ಬಳಸಿದ ಕಾರು, 45,000 ರೂಪಾಯಿ ಹಣ. ಪೊಲೀಸರ ಸೋಗಿನಲ್ಲಿ ಬಂದು ರಾಬರಿ ಮಾಡಿದಂತ ಘಟನೆ ನಡೆದಿದೆ. ವಿದ್ಯಾರಣ್ಯಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಪೊಲೀಸರ ಸೋಗಿನಲ್ಲಿ ಬಂದು ಈ ಗ್ಯಾಂಗ್ ರಾಬರಿ ಮಾಡಿದೆ. 4 ಜನ ಕಳ್ಳರ ಬಂಧನವೂ ಕೂಡ ಆಗಿದೆ. ಮಲ್ಲಿಕಾರ್ಜುನ, ಪ್ರಮೋದ್, ವಿನಯ್, ಋತ್ವಿಕ್ ಬಂಧಿತರಿಂದ ಸುಮಾರು 45,000 ರೂಪಾಯಿ ಹಣವನ್ನ ಕೃತ್ಯಕ್ಕೆ ಬಳಸಿದ ಕಾರನ್ನು ಕೂಡ ಸೀಸ್ ಮಾಡಿದ್ದಾರೆ. ವಿದ್ಯಾರಣ್ಯಪುರ ಪೊಲೀಸರಿಂದ ತನಿಖೆ ಮುಂದುವರೆದಿದೆ. ಇವರು ಪೊಲೀಸರ ಯೂನಿಫಾರ್ಮ್ ಹಾಕೊಂಡು ನಾವೇ ಪೊಲೀಸರು ಅಂತೇಳಿ ಹೇಳಿಕೊಂಡು ಬಂದಿದ್ರು ಖದೀಮ್ರು. ವಿದ್ಯಾರಣ್ಯಪುರ ಪೊಲೀಸರು ಈ 4 ಜನರನ್ನ ಈಗ ಬಂಧನ ಮಾಡಿದ್ದಾರೆ. ಮಲ್ಲಿಕಾರ್ಜುನ್, ಪ್ರಮೋದ್, ವಿನಯ್ ಹಾಗೆ ಋತ್ವಿಕ್ ಈ ಖದೀಮ್ರು ಅಂತೇಳಿ ತಿಳಿದು ಬಂದಿದೆ. ಅವರಿಂದ ಒಂದು ಕಾರು, ಕೃತ್ಯಕ್ಕೆ ಬಳಸಿದ ಕಾರು, 45,000 ರೂಪಾಯಿ ಹಣ. ಪೊಲೀಸರ ಸೋಗಿನಲ್ಲಿ ಬಂದು ರಾಬರಿ ಮಾಡಿದಂತ ಘಟನೆ ನಡೆದಿದೆ. ವಿದ್ಯಾರಣ್ಯಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಪೊಲೀಸರ ಸೋಗಿನಲ್ಲಿ ಬಂದು ಈ ಗ್ಯಾಂಗ್ ರಾಬರಿ ಮಾಡಿದೆ. 4 ಜನ ಕಳ್ಳರ ಬಂಧನವೂ ಕೂಡ ಆಗಿದೆ. ಮಲ್ಲಿಕಾರ್ಜುನ, ಪ್ರಮೋದ್, ವಿನಯ್, ಋತ್ವಿಕ್ ಬಂಧಿತರಿಂದ ಸುಮಾರು 45,000 ರೂಪಾಯಿ ಹಣವನ್ನ ಕೃತ್ಯಕ್ಕೆ ಬಳಸಿದ ಕಾರನ್ನು ಕೂಡ ಸೀಸ್ ಮಾಡಿದ್ದಾರೆ. ವಿದ್ಯಾರಣ್ಯಪುರ ಪೊಲೀಸರಿಂದ ತನಿಖೆ ಮುಂದುವರೆದಿದೆ. ಇವರು ಪೊಲೀಸರ ಯೂನಿಫಾರ್ಮ್ ಹಾಕೊಂಡು ನಾವೇ ಪೊಲೀಸರು ಅಂತೇಳಿ ಹೇಳಿಕೊಂಡು ಬಂದಿದ್ರು ಖದೀಮ್ರು. ವಿದ್ಯಾರಣ್ಯಪುರ ಪೊಲೀಸರು ಈ 4 ಜನರನ್ನ ಈಗ ಬಂಧನ ಮಾಡಿದ್ದಾರೆ. ಮಲ್ಲಿಕಾರ್ಜುನ್, ಪ್ರಮೋದ್, ವಿನಯ್ ಹಾಗೆ ಋತ್ವಿಕ್ ಈ ಖದೀಮ್ರು ಅಂತೇಳಿ ತಿಳಿದು ಬಂದಿದೆ. ಅವರಿಂದ ಒಂದು ಕಾರು, ಕೃತ್ಯಕ್ಕೆ ಬಳಸಿದ ಕಾರು, 45,000 ರೂಪಾಯಿ ಹಣ. ಪೊಲೀಸರ ಸೋಗಿನಲ್ಲಿ ಬಂದು ರಾಬರಿ ಮಾಡಿದಂತ ಘಟನೆ ನಡೆದಿದೆ. ವಿದ್ಯಾರಣ್ಯಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಪೊಲೀಸರ ಸೋಗಿನಲ್ಲಿ ಬಂದು ಈ ಗ್ಯಾಂಗ್ ರಾಬರಿ ಮಾಡಿದೆ. 4 ಜನ ಕಳ್ಳರ ಬಂಧನವೂ ಕೂಡ ಆಗಿದೆ. ಮಲ್ಲಿಕಾರ್ಜುನ, ಪ್ರಮೋದ್, ವಿನಯ್, ಋತ್ವಿಕ್ ಬಂಧಿತರಿಂದ ಸುಮಾರು 45,000 ರೂಪಾಯಿ ಹಣವನ್ನ ಕೃತ್ಯಕ್ಕೆ ಬಳಸಿದ ಕಾರನ್ನು ಕೂಡ ಸೀಸ್ ಮಾಡಿದ್ದಾರೆ. ವಿದ್ಯಾರಣ್ಯಪುರ ಪೊಲೀಸರಿಂದ ತನಿಖೆ ಮುಂದುವರೆದಿದೆ. ಇವರು ಪೊಲೀಸರ ಯೂನಿಫಾರ್ಮ್ ಹಾಕೊಂಡು ನಾವೇ ಪೊಲೀಸರು ಅಂತೇಳಿ ಹೇಳಿಕೊಂಡು ಬಂದಿದ್ರು ಖದೀಮ್ರು. ವಿದ್ಯಾರಣ್ಯಪುರ ಪೊಲೀಸರು ಈ 4 ಜನರನ್ನ ಈಗ ಬಂಧನ ಮಾಡಿದ್ದಾರೆ. ಮಲ್ಲಿಕಾರ್ಜುನ್, ಪ್ರಮೋದ್, ವಿನಯ್ ಹಾಗೆ ಋತ್ವಿಕ್ ಈ ಖದೀಮ್ರು ಅಂತೇಳಿ ತಿಳಿದು ಬಂದಿದೆ. ಅವರಿಂದ ಒಂದು ಕಾರು, ಕೃತ್ಯಕ್ಕೆ ಬಳಸಿದ ಕಾರು, 45,000 ರೂಪಾಯಿ ಹಣ. ಪೊಲೀಸರ ಸೋಗಿನಲ್ಲಿ ಬಂದು ರಾಬರಿ ಮಾಡಿದಂತ ಘಟನೆ ನಡೆದಿದೆ. ವಿದ್ಯಾರಣ್ಯಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಪೊಲೀಸರ ಸೋಗಿನಲ್ಲಿ ಬಂದು ಈ ಗ್ಯಾಂಗ್ ರಾಬರಿ ಮಾಡಿದೆ. 4 ಜನ ಕಳ್ಳರ ಬಂಧನವೂ ಕೂಡ ಆಗಿದೆ. ಮಲ್ಲಿಕಾರ್ಜುನ, ಪ್ರಮೋದ್, ವಿನಯ್, ಋತ್ವಿಕ್ ಬಂಧಿತರಿಂದ ಸುಮಾರು 45,000 ರೂಪಾಯಿ ಹಣವನ್ನ ಕೃತ್ಯಕ್ಕೆ ಬಳಸಿದ ಕಾರನ್ನು ಕೂಡ ಸೀಸ್ ಮಾಡಿದ್ದಾರೆ. ವಿದ್ಯಾರಣ್ಯಪುರ ಪೊಲೀಸರಿಂದ ತನಿಖೆ ಮುಂದುವರೆದಿದೆ. ಇವರು ಪೊಲೀಸರ ಯೂನಿಫಾರ್ಮ್ ಹಾಕೊಂಡು ನಾವೇ ಪೊಲೀಸರು ಅಂತೇಳಿ ಹೇಳಿಕೊಂಡು ಬಂದಿದ್ರು ಖದೀಮ್ರು. ವಿದ್ಯಾರಣ್ಯಪುರ ಪೊಲೀಸರು ಈ 4 ಜನರನ್ನ ಈಗ ಬಂಧನ ಮಾಡಿದ್ದಾರೆ. ಮಲ್ಲಿಕಾರ್ಜುನ್, ಪ್ರಮೋದ್, ವಿನಯ್ ಹಾಗೆ ಋತ್ವಿಕ್ ಈ ಖದೀಮ್ರು ಅಂತೇಳಿ ತಿಳಿದು ಬಂದಿದೆ. ಅವರಿಂದ ಒಂದು ಕಾರು, ಕೃತ್ಯಕ್ಕೆ ಬಳಸಿದ ಕಾರು, 45,000 ರೂಪಾಯಿ ಹಣ. ಪೊಲೀಸರ ಸೋಗಿನಲ್ಲಿ ಬಂದು ರಾಬರಿ ಮಾಡಿದಂತ ಘಟನೆ ನಡೆದಿದೆ. ವಿದ್ಯಾರಣ್ಯಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಪೊಲೀಸರ ಸೋಗಿನಲ್ಲಿ ಬಂದು ಈ ಗ್ಯಾಂಗ್ ರಾಬರಿ ಮಾಡಿದೆ. 4 ಜನ ಕಳ್ಳರ ಬಂಧನವೂ ಕೂಡ ಆಗಿದೆ. ಮಲ್ಲಿಕಾರ್ಜುನ, ಪ್ರಮೋದ್, ವಿನಯ್,
ಋತ್ವಿಕ್ ಬಂಧಿತರಿಂದ ಸುಮಾರು 45,000 ರೂಪಾಯಿ ಹಣವನ್ನ ಕೃತ್ಯಕ್ಕೆ ಬಳಸಿದ ಕಾರನ್ನು ಕೂಡ ಸೀಸ್ ಮಾಡಿದ್ದಾರೆ. ವಿದ್ಯಾರಣ್ಯಪುರ ಪೊಲೀಸರಿಂದ ತನಿಖೆ ಮುಂದುವರೆದಿದೆ. ಇವರು ಪೊಲೀಸರ ಯೂನಿಫಾರ್ಮ್ ಹಾಕೊಂಡು ನಾವೇ ಪೊಲೀಸರು ಅಂತೇಳಿ ಹೇಳಿಕೊಂಡು ಬಂದಿದ್ರು ಖದೀಮ್ರು. ವಿದ್ಯಾರಣ್ಯಪುರ ಪೊಲೀಸರು ಈ 4 ಜನರನ್ನ ಈಗ ಬಂಧನ ಮಾಡಿದ್ದಾರೆ. ಮಲ್ಲಿಕಾರ್ಜುನ್, ಪ್ರಮೋದ್, ವಿನಯ್ ಹಾಗೆ ಋತ್ವಿಕ್ ಈ ಖದೀಮ್ರು ಅಂತ ಹೇಳಿ ತಿಳಿದು ಬಂದಿದೆ. ಅವರಿಂದ ಒಂದು ಕಾರು, ಕೃತ್ಯಕ್ಕೆ ಬಳಸಿದ ಕಾರು, 45,000 ರೂಪಾಯಿ ಹಣ. ಪೊಲೀಸರ ಸೋಗಿನಲ್ಲಿ ಬಂದು ರಾಬರಿ ಮಾಡಿದಂತ ಘಟನೆ ನಡೆದಿದೆ. ವಿದ್ಯಾರಣ್ಯಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಪೊಲೀಸರ ಸೋಗಿನಲ್ಲಿ ಬಂದು ಈ ಗ್ಯಾಂಗ್ ರಾಬರಿ ಮಾಡಿದೆ. 4 ಜನ ಕಳ್ಳರ ಬಂಧನವೂ ಕೂಡ ಆಗಿದೆ. ಮಲ್ಲಿಕಾರ್ಜುನ, ಪ್ರಮೋದ್, ವಿನಯ್, ಋತ್ವಿಕ್ ಬಂಧಿತರಿಂದ ಸುಮಾರು 45,000 ರೂಪಾಯಿ ಹಣವನ್ನ ಕೃತ್ಯಕ್ಕೆ ಬಳಸಿದ ಕಾರನ್ನು ಕೂಡ ಸೀಸ್ ಮಾಡಿದ್ದಾರೆ. ವಿದ್ಯಾರಣ್ಯಪುರ ಪೊಲೀಸರಿಂದ ತನಿಖೆ ಮುಂದುವರೆದಿದೆ. ಇವರು ಪೊಲೀಸರ ಯೂನಿಫಾರ್ಮ್ ಹಾಕೊಂಡು ನಾವೇ ಪೊಲೀಸರು ಅಂತೇಳಿ ಹೇಳಿಕೊಂಡು ಬಂದಿದ್ರು ಖದೀಮ್ರು. ವಿದ್ಯಾರಣ್ಯಪುರ ಪೊಲೀಸರು ಈ 4 ಜನರನ್ನ ಈಗ ಬಂಧನ ಮಾಡಿದ್ದಾರೆ. ಮಲ್ಲಿಕಾರ್ಜುನ್, ಪ್ರಮೋದ್, ವಿನಯ್ ಹಾಗೆ ಋತ್ವಿಕ್ ಈ ಖದೀಮ್ರು ಅಂತ ಹೇಳಿ ತಿಳಿದು ಬಂದಿದೆ. ಅವರಿಂದ ಒಂದು ಕಾರು, ಕೃತ್ಯಕ್ಕೆ ಬಳಸಿದ ಕಾರು, 45,000 ರೂಪಾಯಿ ಹಣ. ಪೊಲೀಸರ ಸೋಗಿನಲ್ಲಿ ಬಂದು ರಾಬರಿ ಮಾಡಿದಂತ ಘಟನೆ ನಡೆದಿದೆ. ವಿದ್ಯಾರಣ್ಯಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಪೊಲೀಸರ ಸೋಗಿನಲ್ಲಿ ಬಂದು ಈ ಗ್ಯಾಂಗ್ ರಾಬರಿ ಮಾಡಿದೆ. 4 ಜನ ಕಳ್ಳರ ಬಂಧನವೂ ಕೂಡ ಆಗಿದೆ. ಮಲ್ಲಿಕಾರ್ಜುನ, ಪ್ರಮೋದ್, ವಿನಯ್, ಋತ್ವಿಕ್ ಬಂಧಿತರಿಂದ ಸುಮಾರು 45,000 ರೂಪಾಯಿ ಹಣವನ್ನ ಕೃತ್ಯಕ್ಕೆ ಬಳಸಿದ ಕಾರನ್ನು ಕೂಡ ಸೀಸ್ ಮಾಡಿದ್ದಾರೆ. ವಿದ್ಯಾರಣ್ಯಪುರ ಪೊಲೀಸರಿಂದ ತನಿಖೆ ಮುಂದುವರೆದಿದೆ. ಇವರು ಪೊಲೀಸರ ಯೂನಿಫಾರ್ಮ್ ಹಾಕೊಂಡು ನಾವೇ ಪೊಲೀಸರು ಅಂತೇಳಿ ಹೇಳಿಕೊಂಡು ಬಂದಿದ್ರು ಖದೀಮ್ರು. ವಿದ್ಯಾರಣ್ಯಪುರ ಪೊಲೀಸರು ಈ 4 ಜನರನ್ನ ಈಗ ಬಂಧನ ಮಾಡಿದ್ದಾರೆ. ಮಲ್ಲಿಕಾರ್ಜುನ್, ಪ್ರಮೋದ್, ವಿನಯ್ ಹಾಗೆ ಋತ್ವಿಕ್ ಈ ಖದೀಮ್ರು ಅಂತ ಹೇಳಿ ತಿಳಿದು ಬಂದಿದೆ. ಅವರಿಂದ ಒಂದು ಕಾರು, ಕೃತ್ಯಕ್ಕೆ ಬಳಸಿದ ಕಾರು, 45,000 ರೂಪಾಯಿ ಹಣ. ಪೊಲೀಸರ ಸೋಗಿನಲ್ಲಿ ಬಂದು ರಾಬರಿ ಮಾಡಿದಂತ ಘಟನೆ ನಡೆದಿದೆ. ವಿದ್ಯಾರಣ್ಯಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಪೊಲೀಸರ ಸೋಗಿನಲ್ಲಿ ಬಂದು ಈ ಗ್ಯಾಂಗ್ ರಾಬರಿ ಮಾಡಿದೆ. 4 ಜನ ಕಳ್ಳರ ಬಂಧನವೂ ಕೂಡ ಆಗಿದೆ. ಮಲ್ಲಿಕಾರ್ಜುನ, ಪ್ರಮೋದ್, ವಿನಯ್, ಋತ್ವಿಕ್ ಬಂಧಿತರಿಂದ ಸುಮಾರು 45,000 ರೂಪಾಯಿ ಹಣವನ್ನ ಕೃತ್ಯಕ್ಕೆ ಬಳಸಿದ ಕಾರನ್ನು ಕೂಡ ಸೀಸ್ ಮಾಡಿದ್ದಾರೆ. ವಿದ್ಯಾರಣ್ಯಪುರ ಪೊಲೀಸರಿಂದ ತನಿಖೆ ಮುಂದುವರೆದಿದೆ. ಇವರು ಪೊಲೀಸರ ಯೂನಿಫಾರ್ಮ್ ಹಾಕೊಂಡು ನಾವೇ ಪೊಲೀಸರು ಅಂತೇಳಿ ಹೇಳಿಕೊಂಡು ಬಂದಿದ್ರು ಖದೀಮ್ರು. ವಿದ್ಯಾರಣ್ಯಪುರ ಪೊಲೀಸರು ಈ 4 ಜನರನ್ನ ಈಗ ಬಂಧನ ಮಾಡಿದ್ದಾರೆ. ಮಲ್ಲಿಕಾರ್ಜುನ್, ಪ್ರಮೋದ್, ವಿನಯ್ ಹಾಗೆ ಋತ್ವಿಕ್ ಈ ಖದೀಮ್ರು ಅಂತ ಹೇಳಿ ತಿಳಿದು ಬಂದಿದೆ. ಅವರಿಂದ ಒಂದು ಕಾರು, ಕೃತ್ಯಕ್ಕೆ ಬಳಸಿದ ಕಾರು, 45,000 ರೂಪಾಯಿ ಹಣ.